ಆತ್ಮೀಯ ಸರ್ಕಾರಿ ನೌಕರರೇ, ನಿವೃತ್ತ ಸರ್ಕಾರಿ ನೌಕರರೇ, ನೀವು ಫೇಸ್ ಮಾಡ್ತಾರಂಥ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಇರುವಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಎಲ್ಲ ಸರ್ಕಾರಿ ನೌಕರರಿಗೆ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಯನ್ನು ಕಡ್ಡಾಯವಾಗಿ ಪಾಸ್ ಮಾಡಬೇಕು. ಡಿಸೆಂಬರ್ 31, 2023 ಒಳಗೆ ಪಾಸ್ ಆಗಿಲ್ಲ ಅಂದರೆ ಪ್ರಮೋಷನ್ನು ಇನ್ಕ್ರಿಮೆಂಟ್ ಸಿಗೋದಿಲ್ಲ ಅಂತ ಹೇಳಿ ಸರ್ಕಾರದಿಂದ ಆದೇಶ ಆಗಿತ್ತು. ಇನ್ನೂ ಸುಮಾರು 2 ಲಕ್ಷಕ್ಕೂ ಹೆಚ್ಚು ಜನ ಸರ್ಕಾರಿ ನೌಕರರು ಇನ್ನೂ CLTC ಪರೀಕ್ಷೆಯನ್ನು ಪಾಸ್ ಮಾಡಿಲ್ಲ. ಅವರೆಲ್ಲರಿಗೂ ಪ್ರಮೋಷನ್ನು ಹಾಗೂ ಇನ್ಕ್ರಿಮೆಂಟು ಕಟ್ ಆಗತ್ತಾ? CLTC ಪರೀಕ್ಷೆ ಅವಧಿ ಏನಾದರೂ ವಿಸ್ತರಣೆ ಆಗತ್ತಾ? ಈ ಬಗ್ಗೆ ವಿವರವಾದ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಸ್ನೇಹಿತರೆ, 2012ರಲ್ಲಿ ಸರ್ಕಾರಿ ನೌಕರರಿಗೆ CLTC ಪರೀಕ್ಷೆ ಅಂದರೆ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಯನ್ನು ಕಡ್ಡಾಯವಾಗಿ ಪಾಸ್ ಮಾಡಲೇಬೇಕು ಅಂತ ಹೇಳಿ ಸರ್ಕಾರ ಆದೇಶ ಮಾಡಿತ್ತು. 2 ಬಾರಿ ಸರ್ಕಾರ CLTC ಪರೀಕ್ಷೆಯ ಪಾಸ್ ಮಾಡುವ ಅವಧಿಯನ್ನು 1 ವರ್ಷ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗಿತ್ತು. ರಾಜ್ಯದಲ್ಲಿ ಸುಮಾರು ಒಂದು 6.5 ಲಕ್ಷಕ್ಕೂ ಹೆಚ್ಚು ಸರ್ಕಾರಿ ನೌಕರರಿದ್ದರು. ಅದರಲ್ಲಿ ಇನ್ನೂ 2 ಲಕ್ಷದಷ್ಟು ಸರ್ಕಾರಿ ನೌಕರರು CLTC ಪರೀಕ್ಷೆ ಪಾಸ್ ಆಗಿಲ್ಲ. ಲಾಸ್ಟ್ ಟೈಮ್ ಸರ್ಕಾರ ಡೇಟ್ ಎಕ್ಸ್ಟೆಂಡ್ ಮಾಡೋಂಥ ಸಮಯದಲ್ಲಿ ಡಿಸೆಂಬರ್ 31, 2023 ಒಳಗೆ ಯಾರ್ಯಾರು CLTC ಪರೀಕ್ಷೆ ಪಾಸ್ ಮಾಡಿಲ್ಲ ಅವರಿಗೆ ಪ್ರಮೋಷನ್ ಹಾಗೂ ಇನ್ಕ್ರಿಮೆಂಟ್ ಕೊಡೋದಿಲ್ಲ ಅಂತ ಹೇಳಿತ್ತು. ಆದರೆ ಸರ್ಕಾರಿ ನೌಕರರಲ್ಲಿ ಕೆಲವರು ಎಕ್ಸಾಮನ್ನು ತಗೊಂಡಿದ್ರು, ಪಾಸ್ ಮಾಡೋಕ್ಕಾಗಿಲ್ಲ. ಕೆಲವರಿಗೆ CLTC ಪರೀಕ್ಷೆ ತಗೊಳ್ಳೋಕ್ಕೆ ಅವಕಾಶವೇ ಸಿಕ್ಕಿಲ್ಲ. ಸ್ಲ್ಯಾಟಿನ ಪ್ರಾಬ್ಲಮ್ ಇದೆ, ಕೆಲವೊಂದು ಸಲ ನೆಟ್ವರ್ಕ್ ಪ್ರಾಬ್ಲಮ್ ಇರುತ್ತೆ, ಅಪ್ಲಿಕೇಶನ್ ಹಾಕೋಕ್ಕಾಗೋದಿಲ್ಲ. ಪರೀಕ್ಷೆ ಸಮಯದಲ್ಲಿ ಬೇರೆ ಏನೋ ಕೆಲಸಗಳಿರುತ್ತೆ, ಇಲಾಖೆ ಕೆಲಸಗಳೇ. ಹಾಗಾಗಿ ಈ ಪರೀಕ್ಷೆಗೆ ಅಟೆಂಡ್ ಮಾಡಿ ಪಾಸ್ ಮಾಡೋಕ್ಕಾಗಿರೋದಿಲ್ಲ. ಯಾರ್ಯಾರು CLTC ಪರೀಕ್ಷೆ ಪಾಸ್ ಮಾಡಿಲ್ಲ, ಇನ್ನು 2 ಲಕ್ಷದಷ್ಟು ಇರುವಂಥ ನೌಕರರಿಗೆ, ಅವರೆಲ್ಲರಿಗೂ ಇನ್ನೊಂದು ವರ್ಷ ಅವಧಿಯನ್ನು ವಿಸ್ತರಣೆ ಮಾಡಬೇಕು ಅಂತ ಹೇಳಿ ಸರ್ಕಾರದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ವತಿಯಿಂದ ಸರ್ಕಾರಕ್ಕೆ ಮನವಿ ಪತ್ರವನ್ನು ಸಲ್ಲಿಸಿದೆ. ಈ ಮನವಿ ಪತ್ರವನ್ನು ಸ್ವೀಕರಿಸಿದ ಸರ್ಕಾರದ ಕಾರ್ಯದರ್ಶಿ ಅಜಯ್ ಕುಮಾರ್ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಸರ್ಕಾರಕ್ಕೆ ಈ ಬಗ್ಗೆ ಪ್ರಸ್ತಾವನೆ ಸಲ್ಲಿಸ್ತೀನಿ ಅಂತ ಭರವಸೆಯನ್ನು ನೌಕರ ಸಂಘದವರಿಗೆ ನೀಡಿದ್ದಾರೆ. ಆದಷ್ಟು ಶೀಘ್ರದಲ್ಲಿಯೇ ಎಲ್ಲ ಸರ್ಕಾರಿ ನೌಕರರಿಗೆ CLTC ಪರೀಕ್ಷೆ ಯಾರ್ಯಾರು ಪಾಸ್ ಆಗಿಲ್ಲ ಅವರಿಗೆ 1 ವರ್ಷಗಳ ಕಾಲ ವಿಸ್ತರಣೆ ಆಗೋ ಸಾಧ್ಯತೆ ಇದೆ. ಏನು ಪ್ರಮೋಷನ್ನು ಹಾಗೂ ಇನ್ಕ್ರಿಮೆಂಟ್ ಕತ್ತರಿ ಬೀಳುತ್ತೆ ಅಂತ ಭಯದಲ್ಲಿದ್ದಂಥ ಸರ್ಕಾರಿ ನೌಕರರಿಗೆ ಇದು ಉತ್ತಮವಾಗತ್ತೆ, ತುಂಬ ವರದಾನವಾಗುವಂಥ ಮಾಹಿತಿ ಆಗತ್ತೆ. ಆದಷ್ಟು ಶೀಘ್ರದಲ್ಲೇ ರಾಜ್ಯದಲ್ಲಿರುವಂಥ ಸರ್ಕಾರಿ ನೌಕರರು CLTC ಪರೀಕ್ಷೆಯನ್ನು ತಗೊಂಡು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ CLTC ಪರೀಕ್ಷಾ ಕೇಂದ್ರಗಳಿದೆ, ಅಲ್ಲಿ ಹೋಗಿ ಪರೀಕ್ಷೆಯನ್ನು ಬರೆದು ಆದಷ್ಟು ಶೀಘ್ರದಲ್ಲೇ ಪಾಸ್ ಆಗ್ರಿ. ಸ್ಲಾಟನ್ನು ಈಗಲೇ ಬುಕ್ ಮಾಡ್ಕೊಳ್ಳಿ. ನೀವು ಪಾಸ್ ಆಗಿದ್ದರೆ ಅದರದ್ದು ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಇಲಾಖೆಯ ಮೇಲಾಧಿಕಾರಿಗಳಿಗೆ ಕೊಟ್ಟು ನಿಮ್ಮ ಸರ್ವಿಸ್ ಬುಕ್ಕಲ್ಲಿ ಎಂಟ್ರಿ ಮಾಡಿಸ್ಕೊಳ್ಳಿ. ಆದಷ್ಟು ಶೀಘ್ರದಲ್ಲೇ ಸರ್ಕಾರದಿಂದ ಸಿಹಿ ಸುದ್ದಿ ಸಿಗೋ ಸಾಧ್ಯತೆ ಇದೆ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.